10,000 ರೂಪಾಯಿ ಈ ಕೂಡಲೇ ಜಾರಿ ಮಾಡ್ಬೇಕ್ರಿ. ಸರ್ಕಾರ ಹೇಳಿದಂತೆ ನಡೀತಾ ಇಲ್ರಿ. ಅವ್ರು ಹೇಳಿದ್ದೆ ನಾವು ಜನವರಿಯಲ್ಲೇ ಮಾತಾಡಿದ್ವಿ. ಅವಾಗ ಸ್ಟ್ರೈಕಿಗೆ ಹೋದಾಗ ಹೇಳಿದ್ದರು, ರಾಜ್ಯ ಮಟ್ಟದಾಗ ಸ್ಟ್ರೈಕ್ ಮಾಡಿದೆ ಬೆಂಗಳೂರಲ್ಲಿ. ನಾವು ಧರಣಿ ಕುಂತಿದ್ವಿ, ಅನಿರ್ದಿಷ್ಟ ಹೋರಾಟ ಇತ್ತು. ಇಲ್ಲ ನಾವು 10,000 ನಿಮಗೆ ಏಪ್ರಿಲಿಂದ ಕೊಡ್ತೀವಿ, ಹೋಗ್ಬಿಡಿ ಮನೆಗೆ ಅಂದ್ರಿ. ಆವಾಗಲೇ ನಾವು ಎದ್ದು ಬಂದಿವಿ. ಇವಾಗ ಮತ್ತೆ ಸರ್ಕಾರ ಮಾತು ತಪ್ಪಿದೆ ರೀ ಸರ್. ನಾವೇನಂದ್ರೆ ಈ ಮುಂದೆ ಮತ್ತೆ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದ್ದಾರೆ, ಅವೆಲ್ಲ ಕೈ ಬಿಡಬೇಕು ಈ ಕೂಡಲೇ. ಇವತ್ತಿಂದ ಈ ಒಂದು ನಮ್ಮ ಆಶಾ ಕಾರ್ಯಕರ್ತರ ಜಿಲ್ಲಾ ಮಟ್ಟದ ಹೋರಾಟಕ್ಕೆ ಹಮ್ಮಿಕೊಂಡಿದ್ದಾರೆ. ಅಂದರೆ ನಮ್ಮದು ಜನವರಿ ತಿಂಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವು 4 ದಿನ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೆವು. ನಮ್ಮ ಬೇಡಿಕೆಗಳನ್ನು ನಮಗೆ ಫಿಕ್ಸ್ ಪೇಮೆಂಟ್ ಅಂತ ಕೊಡ್ರಿ, ನಮಗೆ ನಿವೃತ್ತಿ ಹೊಂದಿದಾಗೆ 3 ಲಕ್ಷ ರೂಪಾಯಿ ನಮಗೆ ಪೆನ್ಷನ್ ಕೊಡ್ರಿ, ಮತ್ತು ನಮಗೆ ಭದ್ರತೆ ಕೊಡ್ರಿ, ಪರ್ಮಿಟ್ ಮಾಡ್ಕೊಡ್ರಿ ಅಂತ ನಾವು 4 ದಿನಗಳ ಗಂಟ ನಾವು ಬೆಂಗಳೂರಲ್ಲಿ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೆವು. ಆದರೆ ನಮಗೆ ಮುಖ್ಯಮಂತ್ರಿಗಳು ನಿಮಗೆ 10,000 ರೂಪಾಯಿ ನಾವು ಕೊಡ್ತೀವಿ, ನಿಮಗೆ 10,000 ರೂಪಾಯಿ ಕೊಡ್ತೀವಿ, ಮತ್ತು ನಿಮಗೆ ನೀವು ಮಾಡಿದಂಥ RCS ಪೋರ್ಟಲ್ ತುಂಬಿದ್ರೆ ಅದು ಕೊಡ್ತೀವಿ, 15,000 ತನಕ ನಿಮ್ಗೆ ಸಂಬಳ ಬರುತ್ತೆ, ಅದಕ್ಕೆ 10,000 ರೂಪಾಯಿ ಗ್ಯಾರಂಟಿ ಅಂತ ನಮಗೆ ಜನವರಿ ತಿಂಗಳಲ್ಲಿ ಹೇಳಿ ನಮ್ಮ ಹೋರಾಟಗಳನ್ನು ವಾಪಸ್ ತೊಗೊಂಡು ನಾವು ಬಂದಿದ್ದೆವು. ಆದರೆ ನಮಗೆ ಏಪ್ರಿಲ್ 1 ತಾರೀಕಿನಿಂದ ನಿಮ್ಗೆ 10,000 ರೂಪಾಯಿ ಗ್ಯಾರಂಟಿ ಅಂತ ನಮಗೆ ಭರವಸೆ ನೀಡಿದೆ ಸರ್ಕಾರ. ಇಲ್ಲಿವರೆಗೂ ಯಾವ ಗುರುತನ್ನು ಕೊಡ್ತಾ ಇಲ್ಲ ನಮಗೆ. ಈ ಕೇಳಿದ್ರೆ ನಂತರ ಇನ್ನೂ ಆಗ್ತಾಯಿದೆ, ಕೆಲಸ ಪ್ರೊಸೆಸ್ನಲ್ಲಿದೆ ಅಂತ ಹೇಳ್ತಾ ಇದೆ. ಆದರೆ ಇನ್ನೂ ಒಂದೇನು ಸರ್ಕಾರದ ಆದೇಶ ಬಂದಿದೆ ಅಂದರೆ, ಮೊದಲಾಗೆ ಸರ್ಕಾರ ನೇಮಕ ಮಾಡಿದೆ 1,000 ಜನಸಂಖ್ಯೆ ಒಂದು ಆಸೆ ಇರಬೇಕಂತ ಸರ್ಕಾರ ನೇಮಕ ಮಾಡಿತ್ತು. ಆದರೆ ಇವಾಗೇನೋ ಒಂದು ಆದೇಶ ತೊಗೊಂಡ್ಬಂದಿದೆ ಅಂದರೆ, ಒಂದು ಆಸೆ 2,000 ಜನಸಂಖ್ಯೆಯಲ್ಲಿ ಕೆಲಸ ಮಾಡಬೇಕು. ಒಂದು ಆಶೆ ಮತ್ತೆ ಅವ್ರು ಎಜುಕೇಷನ್ ಇಲ್ಲಿ ಮೊದಲೇ ತೊಗೊಂಡಿದ್ದು, ಅವ್ರು ಓದಲಿಕ್ಕೆ ಬರ್ಲಿಕ್ಕೆ ಬಂದರೆ ಸಾಕು, ಅವರು ಮನೆಯಲ್ಲಿ ಡೆಲಿವರಿ ಮಾಡಬಾರ್ದು, ಆಸ್ಪತ್ರೆ ಡೆಲಿವರಿ ಆಗಬೇಕಂತ ಮೊದಲು ಹೇಳಿ ತೊಗೊಂಡಿತ್ತು ಸರ್ಕಾರ ನಮ್ಮನ್ನ ಕೆಲಸಕ್ಕೆ. ಇವಾಗೇನು ಹೇಳ್ತಿದೆ, ಅವ್ರು ಎಜುಕೇಷನ್ ಮೇಲೆ ತೊಗೋಬೇಕು, ಅವರು PUC ತನಕ ಓದಿರಬೇಕು ಅಂತ ಹೇಳ್ತಾ ಇದೆ. ಆಮೇಲೆ ಈಗ ಎಲ್ಲಾನು ನಿವೃತ್ತಿ ಹೊಂದೋರು ಕೂಡ ಸಡನ್ ಆಗಿ ಮನೆ ಕಳಿಸ್ತಾ ಇದ್ದಾರೆ. ಅವ್ರಿಗೆ ಕೂಡ ಅವರು ಅದ್ರಾಗ ಹೇಳಿದ್ರು 20,000 ರೂಪಾಯಿ ನಾವು ಆಶೆ ಬಿಟ್ಟು ಮನೆಗೆ ಹೋಗೋ ಟೈಮ್ 20,000 ರೂಪಾಯಿ ಕೊಡ್ತೀವಿ ಅಂತ ಅವರೇ ಒಂದು ಇಟ್ಟಿದ್ರು, ಅದು ಕೂಡ ಕೊಡ್ತಾ ಇಲ್ಲ. ನಿವೃತ್ತಿ ಹೊಂದೋರಿಗೆ ಕೂಡ ಅಷ್ಟೇ ಖಾಲಿ ಮನೆ ಕಳಿಸ್ತಾ ಇದ್ದಾರೆ. ಕೊನೆಯ ಬೇಡಿಕೆ ಸರ್ಕಾರ ನೋಡಿದಂತೆ ನಡೀಬೇಕು, 10,000 ರೂಪಾಯಿ ನಮ್ಮನ್ನು ಕೊಡಬೇಕು ಫಿಕ್ಸ್ ಆಗಿ. ಮತ್ತು ನಮ್ಮ ಆಶಾ ಕಾರ್ಯಕರ್ತರಿಗೆ 1,000 ಜನಸಂಖ್ಯೆಗೆ ಹೆಂಗೆ 1,000 ಜನಸಂಖ್ಯೆ ನಾವು ಹೆಂಗೆ ಮೊದಲು ಕೆಲಸ ಮಾಡ್ತಿದ್ದೋ ಅದೇ ಪ್ರಕಾರ ಎಲ್ಲರಿಗೂ ಇರಬೇಕಂತ ನಾವು ಸರ್ಕಾರದಲ್ಲಿ ಗುರಿ ಇಟ್ಟಿದ್ದೇವೆ.